ಅಫಜಲ್ಪುರ ತಾಲೂಕಿನ ಕಾಂಗ್ರೆಸ್ ಪಾಳಯದಲ್ಲಿ ದಿನದಿಂದ ದಿನಕ್ಕೆ ಅಸಮಾಧಾನದ ಹೊಗೆ ಏರುತ್ತಲೇ ಇದೆ. ಕಳೆದ ಕೆಲವು ದಿನಗಳ ಹಿಂದೆ ರೇವೂರು ಕೆ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಎಂವೈ ಪಾಟೀಲ್ ಅವರ ಸಮ್ಮುಖದಲ್ಲಿಯೇ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಅವರು ಅರುಣ್ ಪಾಟೀಲ್ ವಿರುದ್ಧ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಘಟನೆ ತಾಲೂಕಿನ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಇದೀಗ ಮತ್ತೆ ಅದೇ ಅಸಮಾಧಾನ ತೀವ್ರಗೊಂಡಿದ್ದು, ಶಿವೂರು ಗ್ರಾಮದಲ್ಲಿ ನಡೆದ ಶ್ರೀ ಮಳೇಂದ್ರ ಶಿವಾಚಾರ್ಯರ ಶಾಖಾ ಮಠದ ಕಾರ್ಯಕ್ರಮದಲ್ಲಿ ಗುತ್ತೇದಾರರು ಅರುಣ್ ಪಾಟೀಲ್ ವಿರುದ್ಧ ಕಿಡಿಕಾರಿದ್ದಾರೆ. ವೇದಿಕೆಯಲ್ಲೇ ಮಾತನಾಡಿದ ಅವರು, ನಾವು ಎಲ್ಲರೂ ಇಲ್ಲಿ ತಾತ್ಕಾಲಿಕ ಜೀವನ ನಡೆಸುತ್ತಿದ್ದೇವೆ, ಅದರಿಂದ ನಾವು ಮಾಡುವ ಕೆಲಸಗಳು ಸದಾ ಒಳ್ಳೆಯದಾಗಿರಬೇಕು. ಶಿವೂರು ಗ್ರಾಮದಲ್ಲಿ ಶೀಲಾ ಮಂಟಪ, ಮಂದಿರ, ಗೋಪುರ ನಿರ್ಮಾಣವಾಗಬೇಕು ಹಾಗೂ ಮೂರ್ತಿ ಪ್ರಾಣ ಸ್ಥಾಪನೆ ನಡೆಯಬೇಕು. ಇವುಗಳಿಗಾಗಿ ನಾನು ಸಹಕರಿಸುತ್ತೇನೆ. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರೊಂದಿಗೆ ಮಾತುಕತೆ ನಡೆಸಿ ಅಗತ್ಯ ಸೌಲಭ್ಯ ಒದಗಿಸಲು ಪ್ರಯತ್ನಿಸುತ್ತೇನೆ ಅಂತ ಹೇಳಿದರು. ಇದೇ ವೇಳೆ ರಾಜಕೀಯ ವಿಷಯ ಪ್ರಸ್ತಾಪಿಸಿದ ಗುತ್ತೇದಾರರು, ಈಗ ನಾನು ಶಾಸಕನಲ್ಲ, ಶಾಸಕ ಎಂವೈ ಪಾಟೀಲ್ ಇದ್ದಾರೆ, ಆದರೆ ಅವರ ಮಾತು ಅವರ ಸುಪುತ್ರ ಅರುಣ್ ಪಾಟೀಲ್ ಕೇಳುವುದಿಲ್ಲ. ಇದನ್ನ ನಾನು ಹಲವು ಬಾರಿ ಹೇಳಿದ್ದೇನೆ ಎಂದು ನೇರವಾಗಿ ಅಸಮಾಧಾನ ಹೊರಹಾಕಿದರು. ಅರುಣ್ ಪಾಟೀಲ್ ಅವರ ವರ್ತನೆ ಕುರಿತು ಮತ್ತೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಗುತ್ತೇದಾರರ ಈ ಹೇಳಿಕೆ ಕಾಂಗ್ರೆಸ್ ಪಕ್ಷದ ಒಳಗಿರುವ ಭಿನ್ನಾಭಿಪ್ರಾಯಗಳು ಇನ್ನಷ್ಟು ಬಹಿರಂಗವಾಗ್ತಿರುವುದನ್ನು ಸೂಚಿಸುತ್ತದೆ. ತಾಲೂಕಿನ ರಾಜಕೀಯದಲ್ಲಿ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ತಿರುವು ಪಡೆಯಲಿದೆ ಎಂಬುದು ಕುತೂಹಲ ಕೆರಳಿಸಿದೆ. ಖಂಡಿತವಾಗಿ ನಾವು ಹೆಸರದ್ದೇವರು ಎಲ್ಲರೂ ಸೇರಿ ನಾವು ದಾನಿಗಳು ಎಲ್ಲರೂ ಕೇಳಿ ನಾವೆಲ್ಲ, ಯಾಕಂದ್ರೆ ನಾವು ಏನೂ ತಗೊಂಡು ಹೋಗಲ್ಲ. ಬಹಳ ಚೆನ್ನಾಗಿ ಬಸವನಪುರ ಆಡೋದು ಬೆಳಗ್ಗೆ ಇವೆಲ್ಲ ನಾವು ದೇವರ ಮನೆ, ನಾವೆಲ್ಲ ಬಾಡಿಗೆದಾರರು ಅಂತ ಬಹಳ ಚೆನ್ನಾಗಿ ನಿಜವಾಗಿದ್ದು. ನಾವು ಇರೋದು ಬಾಡಿಗೆ ಮನೆ, ಯಾವುದು ಸ್ವಂತ ಮನೆ, ನಮ್ಮ ಮನೆ ಮ್ಯಾಗಲ್ಲ. ಅದಕ್ಕೆ ನಮ್ಮ ಪುರಾಣಿಕ ಸಿದ್ಧ ಪುರಾಣಿಕ ಭಟ್ರು ಬಹಳ ಒಳ್ಳೆಯದೊಂದು ಸಾಹಿತ್ಯ ಕೊಟ್ಟಿದ್ದಾರೆ. ಒಳಿತು ಮಾಡುವ ಮನುಷ್ಯನ ಇರೋದು 3 ದಿವಸ. ಭೂಮಿಯಲ್ಲಿ ಇರುವುದು ಬಾಡಿಗೆ ಮನೆಯಾಗ, ಮೇಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಇದು ಬಹಳ ಚೆನ್ನಾಗಿದೆ. ಬರಲು ಏನು ತಂದೆ, ಬರ ಏನ್ ತಂದೆಪ್ಪ, ಹೋಗುವುದು ಏನು ತಗೊಂಡು ಹೋಗ್ತೀವಿ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ನಾವು ಇಂಥ ಒಂದು ಜೀವನ ನಮ್ದಿದ್ದಾಗ ಈ ದೇಹದಲ್ಲಿ ಉಸಿರುವರೆಗೆ ಇಂಥ ಪರೋಪಕಾರಿ ಕೆಲಸಗಳು, ಜನರ ಪರವಾಗಿ ಕೆಲಸಗಳು ಮಾಡಿ ಜನರಿಂದ ಏನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಪ್ಪ ಅನ್ನುವಂಥ ಮಾತು ಜನರಿಂದ ಬಂದ್ರೆ ನಾವು ಮನುಷ್ಯನಾಗಿ ಹುಟ್ಟಿದ ಸ್ವಾರ್ಥ ಆಗ್ತದೆ, ಇದೇನು ಅರ್ಥನೇ ಆಗಲ್ಲ. ಇದು ನಾವು ಪ್ರತಿಯೊಬ್ಬರು ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಹಿನ್ನೆಲೆಯಲ್ಲಿ ಇವತ್ತೇನು ನೀವು ಶಿವೂರು ಗ್ರಾಮದಲ್ಲಿ ಬಹಳ ಬಸವಣ್ಣಪ್ಪರು ಇವತ್ತೇನು ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ. ಇಲ್ಲಿ ಒಂದು ಕ್ಷೇತ್ರ ಸ್ಥಳ ಆಗ್ಬೇಕು, ಆ ಮೂರ್ತಿ ಪ್ರತಿಷ್ಠಾನ ಆಗ್ಬೇಕು, ಭವ್ಯವಂತ ಮಂದಿರ ಆಗ್ಬೇಕು, ಮತ್ತು ಇಲ್ಲಿ ಗೋಪುರ ಆಗ್ಬೇಕು, ಒಂದು ಕಲ್ಯಾಣ ಮಂಟಪ ಆಗ್ಬೇಕು, ನಾನಾ ರೀತಿ ಏನೇನು ಮಾಡಬೇಕಾಗಿದೆ. ಅದು ನಾವು ಕೂಡ ಸಿದ್ದರಾಮಯ್ಯ ಅವರ ಜೊತೆಗೆ ಬಹಳ ಹತ್ತಿರ ಇರೋದ್ರಿಂದ, ಯಾಕಂದ್ರೆ ನಾವು MLA ಇದ್ದರೆ ಇಲ್ಲಿ ಹೇಳ್ಬಿಡ್ತೀವಿ, ಏನ್ ಇಷ್ಟು ಕೊಡ್ತೀನಪ್ಪ ರೊಕ್ಕ ಅಂತ ಹೇಳ್ತೀವಿ. MLA ನಾ ಇಲ್ಲ. MLA ಎಂವೈ ಪಾಟೀಲ್ ಹೇಳಿ ಕೊಡಿಸ್ಬೋದು, ಅವ್ರ ಮಗ ಮಂಡದವರು. ಅದಕ್ಕಾಗಿ ಆ ಮಗ ಮಾತು ಕೇಳಲ್ಲ. ಅಂಕೆಗೆ ನಾನು ಜಾಡ್ಸಿನಿ ಮೊನ್ನೆ, ಹೇಳ್ಬಾರ್ದು ನಮ್ಮ ಬಗ್ಗೆ ಬೇರೆ ಸರಿ. ಅಪ್ಪ ಹೇಳಿದ ಕೇಳಲ್ಲ, ಅಪ್ಪ ಹೇಳಿದ ಕೇಳಲ್ಲವ. ಅದಕ್ಕಾಗಿ ನಾ ಅದು ಭರವಸೆ ಕೊಡಲ್ಲ. ಆದ್ರೆ ಸಿದ್ದರಾಮಯ್ಯನವರು ಮನವೊಲಿಸಿ ನಿಮ್ಮ ಟ್ರಸ್ಟಿನ ಕಾಪಿ ತಗೊಂಡು ಹೋಗಿ, ಮತ್ತು ನಮ್ಮ ಮುಜರಾಯಿ ಮಿನಿಸ್ಟರ್ ಅಂತ ರಾಮಲಿಂಗಾರೆಡ್ಡಿ ಅವರಿಗೆ ಭೇಟಿಯಾಗಿ ಎಷ್ಟು ಇನ್ನೂ ಧನ ಸಹಾಯ ಮಾಡಬೇಕಾಗಿದೆ ಆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಉಳಿದು ನಾವು ಎಲ್ಲ ಕೈ ಜೋಡಿಸಿ ಈ ಅವಾಗ ವಿಶ್ವನಾಥ ಮಹಾಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಜಾಗ ಕೊಟ್ಟಿದ್ದೇವೆ ಅಂದ್ರೆ ಅದು ಇನ್ನೂ ಹೆಮ್ಮರವಾಗಿ ಬೆಳೀತಕ್ಕಂಥ ರೀತಿಯಲ್ಲಿ ನಾವು ಸಂಪೂರ್ಣವಂತ ಸಹಕಾರ ಅವ್ರಿಗೆ ಕೊಡ್ತೇವೆ. ಅವ್ರದ್ದು ಕೂಡ ಅಭಯ ಹಸ್ತ ಈ ಒಂದು ಗ್ರಾಮದ ಮೇಲೆ ದೇವಸ್ಥಾನ ಇರ್ತಾನಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಈಗ ನೇರವಾಗಿ ಪೂಜ್ಯರಿಗೆ ಆಶೀರ್ವಚನ ಕೊಡ್ತೀನಿ. ಯಾಕಂದ್ರೆ ನಾವು ಮದಿ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ, ದಯವಿಟ್ಟು ತಾವು ಯಾರು ಅನ್ಯತೆ ಭಾವಿಸಬಾರ್ದು ಅಂತ ಹೇಳಿ ಎಲ್ಲರಿಗೂ ಹಂಚಿ ನಾನು ಮಾತು ಮುಗ್ತೇನೆ. ನಮಸ್ಕಾರ. ಆಯ್ತು, ಹೇಳಿದಿವಲ್ಲ, ಅದೇನು ಮಾಡಮ್ ಆಮೇಲೆ. ಈಗ ಪೂಜ್ಯ ಏನು ಹೋಗಲ್ಲ, ಎಲ್ಲ ನೀವು ಮಾಡಿ ನಿಮ್ ಕೈಲಿ ಉದ್ಘಾಟನೆ ಮಾಡ್ತೇವೆ. ನೀವು ಊಟ ಮಾಡೋದು ನೋಡಿದ್ರೆ ನೀವು ಇನ್ನೂ ಇರ್ತೀರಿ, ನಾವೇ ಕಾಣ್ತೇವೆ. ಅದಕ್ಕೆ ಆ ಪೂಜ್ಯರು ಮಾತಾಡ್ತಾರೆ.